ಸೈಕಾಲಜಿ ಹೇಳುತ್ತದೆ, ಯಾವಾಗ ನೀವು ನಿಮ್ಮ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡುತ್ತೀರೋ ಆಗ ನಿಮಗೆ ಕೇವಲ ಸಮಸ್ಯೆಗಳೇ ಕಾಣಿಸುತ್ತದೆ. ಹಾಗೆಯೇ ಯಾವಾಗ ನೀವು ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಯೋಚಿಸಿದಾಗ ನಿಮ್ಮ ಮುಂದೆ ಹಲವಾರು ದಾರಿಗಳು ಕಾಣಿಸಿಕೊಳ್ಳುತ್ತದೆ. ಸೈಕಾಲಜಿಯ ಪ್ರಕಾರ ಅಕಸ್ಮಾತ್ ಯಾರಾದರೂ ನಿಮ್ಮ ಮುಂದೆ ಬೇರೆಯವರ ಬಗ್ಗೆ ಮಾತನಾಡುತ್ತಿದ್ದರೆ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆಯೂ ಹೇಳುತ್ತಿರಬಹುದು. ಸೈಕಾಲಜಿ ಹೇಳುತ್ತದೆ, ಯಾವುದಾದರೂ ಹುಡುಗಿ ದಿನಪೂರ್ತಿ ಲವ್ ಸಾಂಗ್ ಕೇಳುತ್ತಿದ್ದರೆ ಅವಳ ಜೀವನದಲ್ಲಿ ಯಾರೋ ಬಂದಿರಬಹುದು. ಸೈಕಾಲಜಿ ಹೇಳುತ್ತದೆ, ಹುಡುಗಿ ತನ್ನ ಮೊದಲ ಪ್ರೀತಿಯನ್ನು ಎಂದಿಗೂ ಮರೆಯಲಾರಳು. ಆದರೆ ಅದರ ನಂತರ ಅವಳ ಜೀವನದಲ್ಲಿ ಬೇರೆ ಯಾರೇ ಬಂದರೂ ಅವರನ್ನು ಮರೆಯುವುದು ಅವಳಿಗೆ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿರುತ್ತೆ. ಸೈಕಾಲಜಿ ಹೇಳುತ್ತದೆ, ಅಕಸ್ಮಾತ್ ಯಾವುದಾದರೂ ಹುಡುಗಿ ಯಾವುದೇ ಹುಡುಗನ ಕುಟುಂಬದೊಂದಿಗೆ ಭೇಟಿಯಾಗಲು ಬಯಸುತ್ತಿದ್ದರೆ ಅವಳು ಆ ಸಂಬಂಧವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರುತ್ತಾಳೆ. ಸೈಕಾಲಜಿ ಹೇಳುತ್ತದೆ, ಹುಡುಗಿಯರು ಇಂತಹ ಹುಡುಗರನ್ನು ಎಂದಿಗೂ ಇಷ್ಟಪಡುವುದಿಲ್ಲ. ಯಾರು ಕೆಟ್ಟ ಪದಗಳನ್ನು ಬಳಸುತ್ತಾರೋ ಮತ್ತು ತುಂಬ ಕೆಟ್ಟದಾಗಿ ಮಾತನಾಡುತ್ತಾರೋ. ಸೈಕಾಲಜಿ ಪ್ರಕಾರ ಹುಡುಗಿಯರಿಗೆ ಸಲಹೆ ಕೊಡುವುದು ಇಷ್ಟ, ಸಲಹೆ ತೆಗೆದುಕೊಳ್ಳುವುದು ಅಲ್ಲ. ಸೈಕಾಲಜಿ ಹೇಳುತ್ತದೆ, ಇದು ಕಹಿ ಸತ್ಯ. ಹುಡುಗಿಯರಿಗೆ ದುಃಖ ಅಥವಾ ನೋವಾದರೆ ಹೆಚ್ಚಿನ ಜನರು ಅದನ್ನು ಕೇಳಲು ಬಯಸುತ್ತಾರೆ ಮತ್ತು ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಆದರೆ ಇದೇ ಒಬ್ಬ ಪುರುಷನೊಂದಿಗೆ ಆದಾಗ ಯಾರೂ ಹೆಚ್ಚಾಗಿ ಅದರ ಬಗ್ಗೆ ಧ್ಯಾನ ಕೊಡುವುದಿಲ್ಲ. ಸೈಕಾಲಜಿ ಹೇಳುತ್ತದೆ, ಹುಡುಗಿಯರಿಗೆ ಅವರ ರೂಪದಿಂದ ಪೂರ್ತಿಯಾಗಿ ತೃಪ್ತಿ ಇರುವುದಿಲ್ಲ. ಅವರಿಗೆ ಬೇರೆ ಹುಡುಗಿಯರ ಅಂದ-ಚಂದ ಹೆಚ್ಚು ತೃಪ್ತಿ ಅನಿಸುತ್ತೆ. ಮನೋವಿಜ್ಞಾನದ ಅನುಸಾರ ಮನುಷ್ಯನ ಮನಸ್ಸು ಪ್ರತ್ಯೇಕ ವ್ಯಕ್ತಿಯೊಂದಿಗೆ ಕೇವಲ ಒಂದು ಬಾರಿ ವಿಶ್ವಾಸವಿಡುತ್ತಾನೆ. ಆದರೆ ಒಂದು ಬಾರಿ ಆ ವಿಶ್ವಾಸ ಹೊಡೆದು ಹೋದರೆ ಮತ್ತೆಂದು ಆ ಮೊದಲನೇ ಥರ ವಿಶ್ವಾಸವಿಡಲು ಅವನಿಂದ ಸಾಧ್ಯವಾಗುವುದಿಲ್ಲ. ಸೈಕಾಲಜಿಯ ಪ್ರಕಾರ ನಮ್ಮ ಮೆದುಳಿಗೆ ಬೋರಿಂಗ್ ಅನಿಸುವ ಕೆಲಸವನ್ನು ಕ್ಷಣದಲ್ಲಿ ಚಮತ್ಕಾರಿ ಕೆಲಸವನ್ನಾಗಿ ಮಾಡುವ ಸಾಮರ್ಥ್ಯವಿರುತ್ತದೆ, ಅಕಸ್ಮಾತ್ ನಾವು ನಿಜವಾಗಿಯೂ ಅದನ್ನು ಮಾಡಲು ಬಯಸಿದಾಗ. ಸೈಕಾಲಜಿ ಹೇಳುತ್ತದೆ, ನೀವು ಹಲವಾರು ಬಾರಿ ಯಾವುದೇ ವಿಷಯದಿಂದ ನೋವು ಅನುಭವಿಸಿದ್ದರೆ ಅದರ ನಂತರವೂ ನೀವು ನಗುತ್ತಾ ಇದ್ದರೆ ವಾಸ್ತವವಾಗಿ ನಿಮಗಿಂತ ಶಕ್ತಿಯುತರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಸೈಕಾಲಜಿಯ ಪ್ರಕಾರ ನೀವು ಯಾವ ಜನರ ಜೊತೆ ಹೆಚ್ಚು ಸಮಯ ಕಳೆಯುತ್ತೀರೋ ನಿಮ್ಮ ಯೋಚನೆ ಮತ್ತು ಕೆಲಸ ಮಾಡುವ ಕ್ಷಮತೆ ಕೂಡ ಅವರ ತರವೇ ಆಗುತ್ತೆ. ಸೈಕಾಲಜಿಯ ಪ್ರಕಾರ ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರ ಕೈಯನ್ನು ಹಿಡಿದು ನಡೆಯುವುದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಎರಡು ರೀತಿಯ ನೋವನ್ನು ಅದು ಕಡಿಮೆ ಮಾಡುತ್ತದೆ. ಸೈಕಾಲಜಿಯ ಪ್ರಕಾರ ಯಾವುದೇ ಹುಡುಗಿಯ ಪತಿ ಅಥವಾ ಅವಳ ಸ್ನೇಹಿತ ಅವಳ ಕೈ ಹಿಡಿದುಕೊಂಡು ನಡೆದರೆ ಅವಳಿಗೆ ಹೆಚ್ಚು ಖುಷಿ ಕೊಡುತ್ತೆ. ಸೈಕಾಲಜಿ ಹೇಳುತ್ತದೆ, ಅಕಸ್ಮಾತ್ ಯಾವುದೇ ಹುಡುಗಿ ಒಂದು ಹುಡುಗನನ್ನು ತುಂಬ ಪ್ರೀತಿ ಮಾಡಿದರೆ ಅವನಿಗೆ ಅದನ್ನು ಹೇಳಲು ಬಯಸುವುದಿಲ್ಲ, ಆದರೆ ಅವಳು ಬಯಸುತ್ತಾಳೆ ಅವನೇ ಅದನ್ನು ಅರ್ಥ ಮಾಡಿಕೊಳ್ಳಲಿ ಎಂದು. ಅಕಸ್ಮಾತ್ ನೀವು ಇದನ್ನು ತಿಳಿದುಕೊಳ್ಳಲು ಬಯಸಿದರೆ ಯಾವುದಾದರೂ ಹುಡುಗ ನಿಮ್ಮನ್ನು ಇಷ್ಟಪಡುತ್ತಿದ್ದಾನೋ ಇಲ್ಲವೋ ಎಂದು ಅವನು ನಿಮ್ಮ ಸುತ್ತಮುತ್ತ ಇದ್ದಾಗ ನೀವು ಬೇರೆ ಹುಡುಗನೊಂದಿಗೆ ಮಾತನಾಡಿ. ಅಕಸ್ಮಾತ್ ಅವನು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾ ಇದ್ದರೆ ನೀವು ಬೇರೆ ವ್ಯಕ್ತಿಯೊಂದಿಗೆ ಆತ್ಮೀಯವಾಗಿ ಮಾತನಾಡುವುದನ್ನು ನೋಡಿ ಕೋಪಗೊಳ್ಳುತ್ತಾನೆ ಅಥವಾ ಆ ಸಮಯದಲ್ಲಿ ಆ ಜಾಗದಿಂದ ಸ್ವಲ್ಪ ದೂರ ಹೋಗಿಬಿಡುತ್ತಾನೆ. ಅಕಸ್ಮಾತ್ ಯಾವುದಾದರೂ ಹುಡುಗ ಯಾವುದೇ ಹುಡುಗಿಯನ್ನು ಇಷ್ಟಪಡುತ್ತಿದ್ದರೆ ಅವಳ ಸುತ್ತಮುತ್ತ ಇರುವವರಿಂದ ಅಥವಾ ಅವಳ ಸ್ನೇಹಿತರಿಂದ ಅವಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಅವನು ಪ್ರಯತ್ನಿಸುತ್ತಾನೆ. ಯಾವಾಗ ಒಬ್ಬ ಹುಡುಗ ನಿಮ್ಮನ್ನು ಪ್ರೀತಿಸುತ್ತಾನೋ ಆಗ ನಿಮ್ಮ ಹತ್ತಿರ ಸುಳಿದಾಡಲು ಅವನು ಪ್ರಯತ್ನಿಸುತ್ತಿರುತ್ತಾನೆ. ಅವನು ಎಂದಿಗೂ ನಿಮ್ಮೊಂದಿಗೆ ಮಾತನಾಡದಿದ್ದರೂ ಕೂಡ, ಉದಾಹರಣೆಗೆ ಲಿಫ್ಟ್ನಲ್ಲಿ ಎಷ್ಟೇ ಜಾಗವಿದ್ದರೂ ಅವನು ನಿಮ್ಮ ಪಕ್ಕವೇ ನಿಲ್ಲಲು ಪ್ರಯತ್ನಿಸುತ್ತಾನೆ. ಅಕಸ್ಮಾತ್ ಅವನು ನಿಮ್ಮನ್ನು ಪ್ರೀತಿಸಿದರೆ ಯಾವುದೇ ಸಂದರ್ಭವನ್ನು ಅವನು ಎಂದಿಗೂ ಬಿಡುವುದಿಲ್ಲ. ನಿಮ್ಮ ಕಣ್ಣುಗಳನ್ನು ನೋಡಲು ಬೇಕಾದರೆ ಅವನು ಯಾರೊಂದಿಗೆ ಇರಲಿ ಅವನು ಮೌನವಾಗಿ ಬಯಸುತ್ತಿರುತ್ತಾನೆ ನೀವು ಅವನನ್ನು ಗಮನಿಸಲಿ ಎಂದು. ಅಕಸ್ಮಾತ್ ಯಾವುದಾದರೂ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುತ್ತಿರುವಾಗ ಅಥವಾ ನಿಮ್ಮನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅವನ ವ್ಯವಹಾರ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಹೇಗೆ ಅವನು ನಿಮ್ಮನ್ನು ನೋಡುತ್ತಾನೋ, ಅವನು ನಿಮ್ಮ ಸುತ್ತಮುತ್ತ ಇರುವಾಗ ಅಕಸ್ಮಾತ್ ಅವನು ನಗುತ್ತಿದ್ದರೆ ಅವನು ಸುಮ್ಮನಾಗಿ ಬಿಡುತ್ತಾನೆ. ಅಕಸ್ಮಾತ್ ಅವನು ಸುಮ್ಮನೆ ಕುಳಿತಿದ್ದರೆ ಅವನು ಜೋರಾಗಿ ಮಾತನಾಡಲು ಪ್ರಾರಂಭಿಸುತ್ತಾನೆ, ಏಕೆಂದರೆ ಅವನು ನಿಮ್ಮ ಮುಂದೆ ಆಕರ್ಷಣೀಯ ಕೇಂದ್ರವಾಗಲು ಬಯಸುತ್ತಾನೆ. ಸೈಕಾಲಜಿಯ ಪ್ರಕಾರ ನೀವು ಯಾವುದೇ ವ್ಯಕ್ತಿಯನ್ನು ಪ್ರೀತಿಸಿದಾಗ ಅವರ ಜೊತೆ ಕೆಲಸ ಮಾಡುತ್ತಾ ನೀವು ಹೊಸ ಹೊಸ ವಿಷಯಗಳನ್ನು ಕಲಿಯುತ್ತೀರಿ. ಸೈಕಾಲಜಿಯ ಪ್ರಕಾರ ಯಾವ ವ್ಯಕ್ತಿ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೋ ಅದರ ಅರ್ಥ ಇದು ಅವನು ನಿಮ್ಮ ತರಹ ಆಗಲು ಬಯಸುತ್ತಾನೆ, ಆದರೆ ಆ ರೀತಿ ಆಗದೇ ಇರುವುದಕ್ಕೆ ಆ ರೀತಿ ವರ್ತಿಸುತ್ತಾ ಇರುತ್ತಾನೆ.
ಮನೋವಿಜ್ಞಾನದ ಪ್ರಕಾರ ನೀವು ಎಷ್ಟು ಮುಖ್ಯ ಎಂಬುದನ್ನು ಯಾರಿಗಾದರೂ ತೋರಿಸಲು ಬಯಸಿದರೆ ಜನರು ನಿಮ್ಮನ್ನು ಸಹಾಯಕ್ಕಾಗಿ ಕೇಳುವವರೆಗೆ ಅವರನ್ನು ನಿರ್ಲಕ್ಷಿಸಿ. ಆದ್ದರಿಂದ ನೀವು ಎಷ್ಟು ಮುಖ್ಯ ಎಂದು ಅವರಿಗೆ ತಿಳಿಯುತ್ತದೆ. ಅಕಸ್ಮಾತ್ ಯಾವುದೇ ಹುಡುಗ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವನು ಸಾಮಾನ್ಯವಾಗಿ ನಿಮ್ಮನ್ನು ದೂರದಿಂದಲೇ ನೋಡುತ್ತಾನೆ. ವಿಶೇಷವಾಗಿ ನೀವು ಸುತ್ತಮುತ್ತಲಿನವರು ನಿರ್ಲಕ್ಷಿಸಿದಾಗ, ನಿಮ್ಮ ಸ್ನೇಹಿತರೊಂದಿಗೆ ಇದ್ದಾಗ, ಯಾವಾಗ ನೀವು ಯಾವುದೇ ತಮಾಷೆಗೆ ನಗುತ್ತಿರುವಾಗ ತಕ್ಷಣ ತಿರುಗಿ ನೋಡಿ, ಅವನ ಕಣ್ಣನ್ನು ನೋಡಿ, ಒಂದು ನಗುವಿನೊಂದಿಗೆ ಮತ್ತು ಒಂದು ರೀತಿಯ ನೋಟದೊಂದಿಗೆ ನೋಡಿ ಅವನು ನಗುತ್ತಿರುತ್ತಾನೆ. ಯಾವ ರೀತಿ ನಿಮ್ಮೊಂದಿಗೆ ಅವನು ಮಾತನಾಡುತ್ತಾನೋ ಮತ್ತು ಬೇರೆಯವರೊಂದಿಗೆ ಅವನು ಮಾತನಾಡುವ ರೀತಿಗೂ ತುಂಬಾ ವ್ಯತ್ಯಾಸವಿರುತ್ತೆ. ಯಾವಾಗ ಒಬ್ಬ ಹುಡುಗ ನಿಮ್ಮನ್ನು ಪ್ರೀತಿಸುತ್ತಾ ಇರುತ್ತಾನೋ ಆಗ ನೀವು ಏನನ್ನು ಹೇಳಲು ಬಯಸುತ್ತೀರೋ ಅವನು ಅದರ ಕಾಳಜಿ ವಹಿಸುತ್ತಾನೆ. ಸೈಕಾಲಜಿಯ ಪ್ರಕಾರ ಹುಡುಗಿಯರು ಅವರನ್ನು ಪ್ರೀತಿ ಮಾಡುತ್ತಾರೆ ಯಾರು ಅವರು ಹೇಳುವುದನ್ನು ಕೇಳುತ್ತಾರೋ, ಮತ್ತು ಹುಡುಗರು ಅವರನ್ನು ಪ್ರೀತಿ ಮಾಡುತ್ತಾರೆ ಯಾರು ಅವರ ಕಡೆ ನೋಡುತ್ತಾರೋ. ಹಾಗಾಗಿ ಹುಡುಗರು ಹುಡುಗಿಯರನ್ನು ಹೊಗಳುತ್ತಾರೆ ಮತ್ತು ಹುಡುಗಿಯರು ಮೇಕಪ್ ಮಾಡಿಕೊಳ್ಳುತ್ತಾರೆ. ಸೈಕಾಲಜಿಯ ಪ್ರಕಾರ ಯಾವಾಗಾದರೂ ನೀವು ಕನ್ನಡಿಯ ಮುಂದೆ ನಿಂತುಕೊಂಡು ನಿಮ್ಮೊಂದಿಗೆ ಸಕಾರಾತ್ಮಕ ಮಾತನ್ನು ಆಡಿದಾಗ ನೀವು ಮಾನಸಿಕವಾಗಿ ಬಲಶಾಲಿಯಾಗುತ್ತೀರಾ. ಸೈಕಾಲಜಿ ಹೇಳುತ್ತದೆ, ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಹೆಚ್ಚು ಕಣ್ಣು ಮಿಟುಕಿಸುತ್ತಾರೆ. ಸೈಕಾಲಜಿ ಹೇಳುತ್ತದೆ, ಮಹಿಳೆಯರು ಇಂತಹ ಜನರಿಂದ ತಾನೇ ಆಕರ್ಷಿತಳಾಗುತ್ತಾಳೆ ಯಾರು ಅವರೊಂದಿಗೆ ಮಾತನಾಡಲು ಪ್ರಯತ್ನ ಮಾಡುತ್ತಾರೋ. ಮನೋವಿಜ್ಞಾನದ ಪ್ರಕಾರ ಹುಡುಗಿಯರನ್ನು ಬೇಬಿ ಎಂದು ಕರೆಯುವುದು ಹುಡುಗಿಯರ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದು ಅವರ ಒತ್ತಡವನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ ಎಂದು. ಸೈಕಾಲಜಿ ಹೇಳುತ್ತದೆ, ಹುಡುಗಿಯರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡುವುದು ಅತಿ ಹೆಚ್ಚು ಇಷ್ಟವಾಗುತ್ತದೆ. ಸೈಕಾಲಜಿ ಹೇಳುತ್ತದೆ, ಹುಡುಗಿಯರ ಅಗತ್ಯಗಳನ್ನು ಎಂದಿಗೂ ಪೂರೈಸಲಾಗುವುದಿಲ್ಲ ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದರೆ ಅವರಿಗೆ ತಿಳಿದಿರುವುದಿಲ್ಲ ಅವರಿಗೆ ಏನು ಬೇಕೆಂದು. ಸೈಕಾಲಜಿ ಹೇಳುತ್ತದೆ, ಹುಡುಗಿಯರಿಗೆ ಅವರನ್ನು ಹೊಗಳುವುದು ತುಂಬ ಇಷ್ಟವಾಗುತ್ತದೆ. ಸೈಕಾಲಜಿ ಹೇಳುತ್ತದೆ, ಯಾವ ವ್ಯಕ್ತಿ ದೈಹಿಕವಾಗಿ ಕಷ್ಟಪಡುತ್ತಾನೋ ಅವನಿಗೆ ಹೋಲಿಸಿದರೆ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವ ವ್ಯಕ್ತಿ ಹೆಚ್ಚು ಯಶಸ್ವಿಯಾಗುತ್ತಾನೆ. ಸೈಕಾಲಜಿ ಹೇಳುತ್ತದೆ, ಅಕಸ್ಮಾತ್ ನೀವು ನಿಮ್ಮ ಪ್ರೀತಿಗಾಗಿ ಸ್ವಲ್ಪ ಸಮಯ ಕಾಯುವುದಿಲ್ಲ ಎಂದರೆ ನಂಬಿರಿ, ನಿಮ್ಮ ಪ್ರೀತಿ ಹೆಚ್ಚಿನ ದಿನದವರೆಗೂ ನಡೆಯುವುದಿಲ್ಲ. ಸೈಕಾಲಜಿ ಹೇಳುತ್ತದೆ, ತೊಂದರೆ ಎಲ್ಲ ವ್ಯಕ್ತಿಯ ದಾರಿಯಲ್ಲೂ ಬರುತ್ತೆ, ಆದರೆ ವ್ಯತ್ಯಾಸ ಇಷ್ಟೇ, ಯಾವಾಗ ಆ ವ್ಯಕ್ತಿ ಕಷ್ಟಗಳಿಗೆ ತನ್ನ ಬುದ್ಧಿಯನ್ನು ಉಪಯೋಗಿಸುತ್ತಾನೋ ಅದರಿಂದ ತುಂಬ ಬೇಗ ಹೊರಬರುತ್ತಾನೆ. ಸೈಕಾಲಜಿ ಹೇಳುತ್ತದೆ, ಯಾವ ವ್ಯಕ್ತಿ ಹೆಚ್ಚಾಗಿ ನಗುತ್ತಾನೋ ಆ ವ್ಯಕ್ತಿ ಅಷ್ಟೇ ಹೆಚ್ಚು ಅಳುತ್ತಾನೆ. ಸೈಕಾಲಜಿ ಹೇಳುತ್ತದೆ, ಅಕಸ್ಮಾತ್ ನೀವು ನಿಮ್ಮ ದಿನವನ್ನು ಒಳ್ಳೆಯ ದಿನವನ್ನಾಗಿ ಮಾಡಲು ಬಯಸಿದರೆ ನೀವು ಎದ್ದಾಗ ಬೆಳಗ್ಗೆ ಹೆಚ್ಚಿನ ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ. ಸೈಕಾಲಜಿ ಹೇಳುತ್ತದೆ, ಅಕಸ್ಮಾತ್ ಯಾವುದಾದರೂ ಹುಡುಗಿ ನಿಮ್ಮೊಂದಿಗೆ ಮಾತನಾಡಲು ಭಯಪಡುತ್ತಿದ್ದರೆ ಅಥವಾ ಉಸಿರನ್ನು ಹೆಚ್ಚಾಗಿ ತೆಗೆದುಕೊಳ್ಳುತ್ತಿದ್ದರೆ ಇದರ ಅರ್ಥ ಅವಳು ನಿಮ್ಮೊಂದಿಗೆ ಪ್ರೀತಿಯಲ್ಲಿ ಇದ್ದಾಳೆ, ಆದರೆ ಅದನ್ನು ಹೇಳಲು ಭಯಪಡುತ್ತಿದ್ದಾಳೆ. ಸೈಕಾಲಜಿಯ ಪ್ರಕಾರ ಹುಡುಗಿಯರು ಬಯಸುತ್ತಾರೆ ತನ್ನ ಹುಡುಗ ಎಲ್ಲರಿಗಿಂತಲೂ ವಿಭಿನ್ನವಾಗಿರಬೇಕು, ಆದರೆ ಅವಳಿಗೆ ಅದೇ ಗೊತ್ತಿರಲ್ಲ ಯಾವ ರೀತಿ ವಿಭಿನ್ನವಾಗಿರಬೇಕೆಂದು. ಒಂದು ರಿಸರ್ಚಿನ ಪ್ರಕಾರ ತಿಳಿದಿದೆ ಇದು, ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನು ಮನಸ್ಸಿನಿಂದ ನೆನಪಿಸಿಕೊಳ್ಳುತ್ತಾನೋ ಅದರ ಗುರುತು ನಿಮಗೆ ಈ ರೀತಿ ಸಿಗುತ್ತೆ. ನಿಮ್ಮ ಮನಸ್ಸು ಒಂದು ರೀತಿಯಾಗಿ ಬಿಡುತ್ತೆ ಮತ್ತು ಅಚಾನಕ್ಕಾಗಿ ಅದೇ ವ್ಯಕ್ತಿಯ ನೆನಪು ಪದೇ ಪದೇ ಬರುತ್ತಿರುತ್ತದೆ.